ಹಲೋ ಸ್ಟೂಡೆಂಟ್ಸ್. ಏನಂತಂದರೆ ಈ ವಿಡಿಯೋ ಬಂದುಬಿಟ್ಟು ಕೆ ಸಿ ಟಿ ಮತ್ತು ನೀಟ್ ಸ್ಟೂಡೆಂಟ್ಸಿಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಅಂತಂದರೆ ಮೆಡಿಕಲ್ ಯಾರೆಲ್ಲ ಮಾಡ್ಬೇಕಂತಿದ್ದಾರೆ, ಕೆ ಸಿ ಟಿನೂ ಬರೆದಿದ್ದಾರೆ ಮತ್ತು ನೀಟು ಬರೆದಿದ್ದಾರೆ. ನಿಮಗೆ ಮೆಡಿಕಲ್ ಡೆಂಟಲ್ ಆಯ್ ಸಿಗಲಿಲ್ಲ ಅಂತಂದರೆ ಕೆ ಸಿ ಟಿ ಕೋರ್ಸಸ್ ಇಂಜಿನಿಯರಿಂಗ್ ಯಾವುದಾದ್ರೂ ಮಾಡ್ಬೇಕಂತಿದ್ದೀರಾ, ಇಲ್ಲ ನನಗೆ ಕೆ ಸಿ ಟಿ ಕೋರ್ಸಸ್ಸೇ ಇಷ್ಟ ಇಲ್ಲ ಮೆಡಿಕಲ್ಲೇ ರಿಲೇಟೆಡ್ ಮಾಡಬೇಕಂತಿದ್ದೀರಾ, ಮತ್ತು ನಾನು ಕೆ ಸಿ ಟಿ ಎಕ್ಸಾಮೇ ಬರೆದಿಲ್ಲ ಅಪ್ಲಿಕೇಶನ್ ಹಾಕಿದ್ದೀನಿ, ಯಾವ ರೀತಿ ನಾನು ಮೆಡಿಕಲ್ ಸೀಟ್ನ ಕರ್ನಾಟಕದಲ್ಲಿ ತೊಗೊಳ್ಬೇಕು. ಮತ್ತು ಇನ್ನೂ ಸ್ವಲ್ಪ ಸ್ಟೂಡೆಂಟ್ಸ್ ಏನಂತಂದರೆ they didn't written any KCT exam, or they didn't apply for the KCT exam, and they didn't done any neat rule number enrollment in the KCT application, but they are willing to get the medical seats in the Karnataka. For them I am going to be explain this video. Okay, whenever this scenario 4 will comes, like out of state students are getting like trying to get the seat in the Karnataka, that scenario I will explain in Kannada, sorry, English, and other things I will explain in the Kannada. Okay, so it will be helpful for all of the students. So ವಿಡಿಯೋನ ಕೊನೆವರೆಗೂ ನೋಡಿ. ಏನಾದರೂ ಕ್ವಶನ್ ಇದ್ದರೂ ಕಮೆಂಟ್ ಹಾಕಿರಿ. ಕಾಲೇಜ್ ಅಣ್ಣಾಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡ ಸಬ್ಸ್ಕ್ರೈಬ್ ಆಗಿ. ಏನಂತಂದರೆ ಪ್ರೀ ರೌಂಡ್ ಆ್ಯಂಡ್ ಫಸ್ಟ್ ರೌಂಡ್, ವಿಚ್ ರೌಂಡ್ ಶುಡ್ ನೀಟ್ ಸ್ಟೂಡೆಂಟ್ಸ್ ರಿಜಿಸ್ಟರ್ ಫಾರ್. ಓಕೆ, ಏನಂತಂದರೆ ನೀಟ್ ಸ್ಟೂಡೆಂಟು ಪ್ರೀ ರೌಂಡ್ಗೆ ರಿಜಿಸ್ಟರ್ ಆಗಬೇಕಾಗ್ತದೆ. ನೀವು ಕೆ ಸಿ ಟಿ ಕೋರ್ಸಸ್ಗೆ ಇಷ್ಟ ಇದ್ದರೂ, ಕೆ ಸಿ ಟಿ ಕೋರ್ಸಸ್ ನಿಮ್ಗೆ ಇಷ್ಟ ಇಲ್ಲ ಅಂತಂದರೂ, ಯು ನೀಡ್ ಟು ಪೇ ದಿ 750 rupees, ಆ್ಯಂಡ್ ಯು ಗೈಸ್ ನೀಡ್ ಟು ಬಿ ರಿಜಿಸ್ಟರ್ಡ್ ಟು ದಿ ಪ್ರೀ ರೌಂಡ್. ಓಕೆ, ಒನ್ ಡೌಟ್ ಅಂತೂ ಕ್ಲಿಯರ್ ಆಯಿತು, ರಿಜಿಸ್ಟರ್ ಆಗಲೇಬೇಕು. ಇಫ್ ಯು ಗೈಸ್ ಆರ್ ಲೈಕ್, ನೀವೇನಾದರೂ ಕೋಚಿಂಗ್ ಸೆಂಟ್ರಲ್ಲಿದ್ದರೆ, ಎಲ್ಲಾದರೂ ಬೇರೆ ಕಡೆ ಇದ್ದರೂ ಕೂಡ ನಿಮ್ಮ ಪೇರೆಂಟ್ಸ್ಗೆ ರಿಜಿಸ್ಟರ್ ಆಗಕ್ಕೆ ಹೇಳಿ. ಸೊ ಅವರು ರಿಜಿಸ್ಟರ್ ಆಗ್ತಾರೆ. ಫೇಸ್ ಎಲ್ಲ ಅನ್ನೋದೇ ಫೇಸ್ ಏನಂತಂದರೆ ರಿಕಗ್ನೈಸೇಷನ್ ಇದೆ, ಅದನ್ನು ಯೂಸ್ ಮಾಡೋಕ್ಕೆ ಹೇಳ್ಬೇಡಿ. ಸಿ ಟಿ ನಂಬರ್ ಅಪ್ಲಿಕೇಶನ್ ಯೂಸ್ ಮಾಡೋಕ್ಕೆ ಹೇಳಿ. ಸಿನಾರಿಯೋ ಒನ್ ಬಂದುಬಿಟ್ಟು ಐ ಹ್ಯಾವ್ ರಿಟನ್ ಬೋತ್ ನೀಟ್ ಆ್ಯಂಡ್ ಕೆ ಸಿ ಟಿ, ಬಟ್ ನನ್ನ ಫಸ್ಟ್ ಪ್ರಿಯಾರಿಟಿ ಏನಿದೆ MBBS BDS ಐಸ್ ಇದೆ. ಅಲ್ಲಿ ನನಗೆ ಸೀಟ್ ಸಿಕ್ಕಿಲ್ಲ ಅಂತಂದರೆ ನಾನು ಇಂಜಿನಿಯರಿಂಗ್ ಇಲ್ಲ ಕೆ ಸಿ ಟಿ ಕೋರ್ಸಸ್ಸಿಗೆ ಹೋಗ್ತೀನಿ. ಎಸ್, ನೀವು ಪ್ರೀ ರೌಂಡಿಗೆ ರಿಜಿಸ್ಟರ್ ಆಗಿಬಿಟ್ಟು ಏನು ಮಾಡಬೇಕಾಗ್ತದೆ, ನಿಮಗೆ ಕೆ ಸಿ ಟಿ ಮೆಡಿಕಲ್ ಸೀಟ್ ಸಿಗಲಿಲ್ಲ ಅಂತಂದರೆ ಕೆ ಸಿ ಟಿ ಕೋರ್ಸಸ್ಸಲ್ಲಿ ಯಾವುದೆಲ್ಲ ಸೀಟ್ ಇಷ್ಟ ಇದೆ, ಇಂಜಿನಿಯರಿಂಗ್ ಸೀಟ್ ಇಷ್ಟ ಇದೆಯಾ, ಅಗ್ರಿ ಸೀಟ್ ಇಷ್ಟ ಇದೆಯಾ, ವೆಟರ್ನರಿ ಸೀಟ್ ಇಷ್ಟ ಇದೆಯಾ, ಅದೆಲ್ಲ ಸೀಟು ನೀವು ಪ್ರೀ ರೌಂಡಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸರ್, ನಾ ಪ್ರೀ ರೌಂಡ್ ರಿಸಲ್ಟ್ ಬರುತ್ತೆ, ಆಮೇಲೆ ನಿಂಗೆ ಯಾವುದೋ ಒಂದು ಕೆ ಸಿ ಟಿ ಕೋರ್ಸಸ್ ಸೀಟ್ ಸಿಕ್ಕಿರುತ್ತೆ, ಅದು ನಿಮಗೆ ಇಷ್ಟ ಇದ್ದರೆ ಓಕೆ. ಮೆಡಿಕಲ್ ಸಿಗಲಿಲ್ಲ ಅಂದರೆ ನಾನು ಈ ಸಿ ಟಿಗೆ ಹೋಗಿರ್ತೀನಿ, ವೆಟನರಿಗೆ ಇಲ್ಲ ಇಂಜಿನಿಯರಿಂಗ್ಗೆ ಹೋಗಿರ್ತೀನಿ ಅಂದರೆ ಚಾಯ್ಸ್ 2 ಹಾಕಬೇಕು. ಇಲ್ಲ ನನಗೆ ಇದು ಸಿಕ್ಕಿರೋ ಸೀಟು ಇಷ್ಟ ಇಲ್ಲ ಅಂತಂದರೆ ಚಾಯ್ಸ್ 3 ಹಾಕಿಬಿಟ್ಟು ಫಸ್ಟ್ ರೌಂಡಿಗೆ ಹೋಗಬೇಕು. ಓನ್ಲಿ ಇನ್ ಫಸ್ಟ್ ರೌಂಡ್ ಯು ಗೈಸ್ ಏಬಲ್ ಟು ಆ್ಯಡ್ ದಿ ಆಪ್ಷನ್ಸ್ ರಿಲೇಟೆಡ್ ಕಾಲೇಜ್ ಆಪ್ಷನ್ ಎಂಟ್ರಿ ರಿಲೇಟೆಡ್ ಟು ದಿ ಮೆಡಿಕಲ್, ಡೆಂಟಲ್, ಆಯುಷ್. ಓಕೆ, ಇನ್ ಪ್ರೀ ರೌಂಡ್ ಯು ಗೈಸ್ ಆರ್ ಅನೇಬಲ್ ಟು ಸಿ ದೋಸ್ ಆಪ್ಷನ್ಸ್, ಬಿಕಾಸ್ ಲೈಕ್ pre-round is only for the KCT courses, but you guys need to be register. ಸರಿನಾ? ಆಮೇಲೆ ಅಂತಂದರೆ ಸಿನಾರಿ, ಐ ಹ್ಯಾವ್ ರಿಟನ್ ಬೋತ್ ನೀಟ್ ಆ್ಯಂಡ್ ಕೆ ಸಿ ಟಿ, ಬಟ್ ಮೈ ಓನ್ಲಿ ಫೋಕಸ್ ಇನ್ MBBS BDS ಆಯುಷ್. ನಾನು ಯಾವುದು ಕೆ ಸಿ ಟಿ ಕೋರ್ಸಸ್ ಆಪ್ಷನ್ ಎಂಟ್ರಿ ಮಾಡೋದಿಲ್ಲ. ನಾನು ಮೆಡಿಕಲ್, ಡೆಂಟಲ್, ಆಯುಷ್ ಸಿಕ್ಕರೆ ಹೋಗ್ತೀನಿ, ಇಲ್ಲಾಂದರೆ ಲಾಂಗ್ ಟರ್ಮ್ ಮಾಡ್ತೀನಿ, ಇಲ್ಲ ಬೇರೆ ಏನೋ ಮಾಡ್ಕೋತೀನಿ ಅನ್ನೋ ಸ್ಟೂಡೆಂಟ್ಸು. ನೀವೇನು ಮಾಡಬೇಕಾಗ್ತದೆ ಅಂತಂದರೆ ಪ್ರೀ ರೌಂಡಿಗೆ ರಿಜಿಸ್ಟರ್ ಆಗಿ 750 rupees ಪೇ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಕೆ ಸಿ ಟಿ ಕೋರ್ಸಸ್ಸು ನೀವು ಆಪ್ಷನ್ ಎಂಟ್ರಿ ಮಾಡಿರಿ. ಆಮೇಲೆ ಪ್ರೀ ರೌಂಡ್ ಆದಮೇಲೆ ನಿಮಗೆ ಚಾಯ್ಸ್ ಸೆಲೆಕ್ಷನಲ್ಲಿ ಚಾಯ್ಸ್ 3 ಹಾಕಿರಿ, ಅದು ಡಿಲೀಟ್ ಆಗಿಬಿಡುತ್ತೆ. ಆಮೇಲೆ ನೀವೇನಾದರೂ ಕೆ ಸಿ ಟಿ ಕೋರ್ಸಸ್ಸು ಜಾಸ್ತಿ ಅಪ್ಲೈ ಮಾಡಿದರೆ ಎಲ್ಲನೂ ಡಿಲೀಟ್ ಮಾಡಿ. ಬಟ್ ಫಸ್ಟ್ ರೌಂಡಲ್ಲಿ ಕೆ ಸಿ ಟಿ ಕೋರ್ಸಸ್ ಆಪ್ಷನ್ ಎಂಟ್ರಿ ಸೆಲೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ನಿಮ್ಗೇನಾದರೂ ಕೆ ಸಿ ಟಿ ಕೋರ್ಸಸ್ ಸೆಲೆಕ್ಟ್ ಮಾಡೋದಿದ್ರೇ ಅದು ಪ್ರೀ ರೌಂಡಲ್ಲೇ ಮಾಡಿಕೊಳ್ಳಿ. ಇಲ್ಲ ನಿಮಗೆ ಈಗೇನಿರ್ತದೆ, ಓನ್ಲಿ ಫೋಕಸ್ MBBS BDS ಆಯುಷ್ ಅಂತ ಇರ್ತದೆ. ಆಮೇಲೆ ನನಗೆ ಮೆಡಿಕಲ್, ಡೆಂಟಲ್, ಆಯುಷ್ ಸಿಕ್ಕಲಿಲ್ಲ ಅಂತಂದರೆ ನಮ್ಮ ಪೇರೆಂಟ್ಸ್ ಇಂಜಿನಿಯರಿಂಗ್ ಮಾಡು ಅಂತ ಹೇಳ್ತಿದ್ದಾರೆ ಅಂತಂದರೆ ಪ್ರೀ ರೌಂಡಲ್ಲಿ ನಿಮ್ಗೆ ಸೆಲೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಸಾರಿ, ಫಸ್ಟ್ ರೌಂಡಲ್ಲಿ ನಿಮಗೆ ಸೆಲೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಪ್ರೀ ರೌಂಡಲ್ಲಿ ನಿಮ್ಗೆಲ್ಲ ಕಾಲೇಜಸ್ ಹಾಕಿಬಿಡಿ. ಓಕೆ, ಆಮೇಲೆ ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ. ಫಸ್ಟ್ ರೌಂಡಿಗೆ ಬಂದಾಗ ಏನು ಮಾಡ್ತೀರಾ, ಅವ್ರು ನಿಮಗೆ ಡಿಲೀಟ್ ಮಾಡೋಕ್ಕೆ ಆಪ್ಷನ್ ಕೊಡ್ತಾರೆ. ಎಲ್ಲ ಏನೇನು ಬೇಕು ಎಲ್ಲನೂ ಡಿಲೀಟ್ ಮಾಡಿ. ನಿಮಗೆ MBBS BDS ಆಯುಷ್ ಬೇಕಾದರೆ ಮಾತ್ರ ಅದಷ್ಟೇ ಇಟ್ಟಿರಿ. ಸರಿನಾ? ಈ ಸ್ಟ್ರಾಟಜಿನ ಯೂಸ್ ಮಾಡ್ಕೊಳ್ಳಿ. ಇನ್ನೊಂದು ಸಿನಾರಿಯೋ 3 ಬಂದುಬಿಟ್ಟು, ನಾನು ನೀಟ್ ಬರೆದಿದ್ದೀನಿ, ನನ್ನ ಫೋಕಸ್ ಏನಂದರೆ ಮೆಡಿಕಲ್ ಕೋರ್ಸಸ್ ಇದೆ, ಬಟ್ ನಾನು ಕೆ ಸಿ ಟಿ ಬರೆದಿಲ್ಲ, ಕೆ ಸಿ ಟಿ ಅಪ್ಲಿಕೇಶನ್ ಹಾಕಿದ್ದೀನಿ, ನಾನು ಪ್ರೀ ರೌಂಡ್ಗೆ ರಿಜಿಸ್ಟರ್ ಆಗಬೇಕಾ? ಎಸ್, ನೀವು 100% ಪ್ರೀ ರೌಂಡ್ಗೆ ರಿಜಿಸ್ಟರ್ ಆಗಬೇಕಾಗ್ತದೆ. 750 rupees ಪೇ ಮಾಡಿಬಿಟ್ಟು ರಿಜಿಸ್ಟರ್ ಆಗಿರಿ. ನೀವು ಕೆ ಸಿ ಟಿ ಎಕ್ಸಾಮ್ ಬರೆದಿಲ್ಲ, ಸೊ ಅದಕ್ಕೋಸ್ಕರ ಯಾವುದೇ ರೀತಿಯ ಕೆ ಸಿ ಟಿ ಕೋರ್ಸಸ್ ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಸುಮ್ಮನೆ ರಿಜಿಸ್ಟರ್ ಆಗಿರಿ, ಹಾಗೇ ಇರಿ. ಆಮೇಲೆ ಫಸ್ಟ್ ರೌಂಡ್ಗೆ ಬಂದಾಗ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಚಾನ್ಸ್ ಇರುತ್ತೆ. ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸಸ್ಸು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು, ಎಷ್ಟಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಟ್ ಡಿಪೆಂಡ್ಸ್ ಆನ್ ಯುವರ್ ಚಾಯ್ಸಸ್. ಓಕೆ,
ಆಮೇಲೆ ಫೋರ್ತ್ ಒನ್ ಲೈಕ್ ದಿಸ್ ಈಸ್ ಮೋಸ್ಟ್ ರಿಲೇಟೆಡ್ ಟು ದಿ ಅದರ್ ಸ್ಟೇಟ್ ಸ್ಟೂಡೆಂಟ್ಸ್ ಆ್ಯಂಡ್ ಇನ್ ಅವರ್ ಸ್ಟೇಟ್ಸ್ ಆಲ್ಸೋ ಡಿಡ್ ದಿ ಮಿಸ್ಟೇಕ್ಸ್ ಆಲ್ಸೋ ಲೆಟ್ ಇಟ್ ಬಿ ಓಕೆ ಯು ಗೈಸ್ ಕ್ಯಾನ್ ರೀಕರೆಕ್ಟ್ ಇಟ್. I wrote NEET exam. I want MBBS, BDS, colleges in Karnataka, but I didn't fill any KCT application, didn't return KCT exam, and I didn't done any NEET enrollment roll number in the KA application. Like this, students, what you guys need to do means like again KA will open for you guys. Okay, again KA will open a portal for you guys to fill the KCT application. It is not related to writing the exam. It is only related to participating in the KA NEET counseling. You guys need to be fill the KCT application, and after that you guys need to be attend the like select the choices in the first round. You guys should also participate in the pre-round, means just registering itself. Okay, after that once you guys are come to the first round, then you are able to see all your medical dental Ayush colleges which is belongs to Karnataka, and you guys are able to be do the option entry for that. And once you did the option entry, the next process will be happen for those videos you are able to see in the College Anna Guide YouTube channel. So next also my videos will be in like Kannada, English, and sometimes in Hindi also. So you guys please subscribe. ಮತ್ತೆ ಏನಾದರೂ ಕ್ವಶನ್ಸ್ ಇದ್ರೂ ಕೂಡ ಕಮೆಂಟ್ ಹಾಕಿರಿ, ಸರಿನಾ? ಇವಾಗ ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ನಾವು ವೆರಿಫಿಕೇಶನ್ ಸ್ಲಿಪ್ ಈಸ್ ರಿಲೀಸ್ ಆ್ಯಂಡ್ ವೇಟ್ ಫಾರ್ ದಿ ಆಪ್ಷನ್ ಎಂಟ್ರಿ ಶೆಡ್ಯೂಲ್. ಒನ್ಸ್ ಆಪ್ಷನ್ ಎಂಟ್ರಿ ಸ್ಟಾರ್ಟೆಡ್, ಯು ಗೈಸ್ able to rock the KE counseling. Okay, we'll meet in next video. Thank you.